ರೈತ ಬಂಧುಗಳೇ ನಮಸ್ಕಾರ. ಅದು ಯಾವುದೇ ಬೆಳೆ ಇರಬಹುದು, ಕೀಟ ರೋಗಗಳ ಬಾಧೆ ಇದ್ದೇ ಇರುತ್ತೆ. ಕೀಟ ರೋಗಗಳು ಬರದೇ ಇರುವಂಥ ಬೆಳೆಗಳು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೊಂದು ಈಗ ನೀವು ನೋಡ್ತಾ ಇದ್ದೀರಲ್ಲ, ಗೊಣ್ಣೆ ಹುಳು. ಸಾಕಷ್ಟು ರೈತರಿಗೆ ಈ ಗೊಣ್ಣೆ ಹುಳುವಿನ ಬಗ್ಗೆ ಗೊತ್ತಿದೆ. ಇದೊಂದು ಬಹುಭಕ್ಷಕ ಕೀಟ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಬೆಳೆಗಳ ಮೇಲೆ ಒಂದು ಹಾನಿಯನ್ನು ಮಾಡುತ್ತೆ. ಕಬ್ಬಿರ್ಬೋದು, ಅಡಿಕೆ ಇರ್ಬೋದು, ಶೇಂಗಾ, ಸೋಯಾಬೀನ್, ಇತ್ತೀಚಿನ ದಿನಗಳಲ್ಲಿ ಗೋಡಂಬಿ, ಗೇರು ಅಂತ ಏನು ಹೇಳ್ತೀವಿ, ಅದ್ರ ಮೇಲೂ ಇದು ಕಾಣಿಸ್ಕೊಂಡು ತುಂಬಾ ಹಾನಿ ಮಾಡಿದೆ. ಸೊ ಇದನ್ನು ಹತೋಟಿ ಮಾಡಬೇಕು ಅಂತಂದರೆ ರೈತರು ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ತಪ್ಪದೇ ಪಾಲಿಸಲೇಬೇಕು. ಇಲ್ಲೇನು ರೈತರು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಏನಂತಂದರೆ, ಇದನ್ನು ಸಾಮೂಹಿಕ ಕೀಟ ನಿರ್ವಹಣೆ ಅಂತ ಹೇಳ್ತೀವಿ. ಅಂದರೆ ಈಗ ನನ್ನ ತೋಟದಲ್ಲಿ ಬಂತು, ನಾನೊಬ್ಬನೇ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋದೆ, ಆಗೋದಿಲ್ಲ. ಸೊ ಇದೇನಂತಂದರೆ ಸುತ್ತಮುತ್ತ ಇರುವಂಥ ಎಲ್ಲಿ ಯಾವ ಭಾಗದಲ್ಲಿ ಇದು ಒಂದು ಬಾಧೆಯನ್ನು ಮಾಡ್ತಾ ಇದೆ, ಸೊ ಆ ರೈತರೆಲ್ಲ ಒಟ್ಟಾಗಿ ಸೇರಿಕೊಂಡು ಇದನ್ನು ನಿರ್ವಹಣೆ ಮಾಡಬೇಕು. ಸೊ ಈ ಬಗ್ಗೆ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಕೀಟಶಾಸ್ತ್ರಜ್ಞರಾದಂಥ ಡಾಕ್ಟರ್ ರಾಮೇಗೌಡ. ಇವುಗಳ ವೈಶಿಷ್ಟ್ಯತೆ ಏನಪ್ಪಾ ಅಂದರೆ, ಸಾಧಾರಣವಾಗಿ ಈ ಒಂದು ಕೀಟಗಳು ವರ್ಷಕ್ಕೆ ಒಂದೇ ಒಂದು ಸಂತತಿಯನ್ನ ಹೊಂದಿರುವಂಥದ್ದು. ಈ ದುಂಬಿಗಳಿಗೆ ಸಾಧಾರಣವಾಗಿ ನಾವು ಈ ಪ್ರೌಢ ಹಂತಗಳಿಗೆ ಮೇ ಜೂನ್ ದುಂಬಿಗಳು ಅಂತಾನೆ ಸಾಧಾರಣವಾಗಿ ಕರೀತೀವಿ. ಮೊದಲ ಹಂತದ ಮರಿಗಳು ಸುಮಾರು 30 ದಿನಗಳ ಕಾಲ ಇದು ಸಾವಯವ ಪದಾರ್ಥವನ್ನು ಮಾತ್ರ, ಅಂದ್ರೆ ಸತ್ತಂತ ಸಾವಯವ ಪದಾರ್ಥ ಅಥವಾ ಸಸ್ಯ, ಗಿಡಗಳು, ಕಸ ಇವುಗಳನ್ನ ತಿಂದು ಬದುಕ್ತದೆ. ನಂತರದ ಸುಮಾರು 3 ತಿಂಗಳ ಹಂತವನ್ನ ಇದು ಮೊದಲ ಎರಡನೇ ಹಂತ ಸುಮಾರು 30 ದಿನಗಳು ಇರ್ತದೆ. ಈ 30 ದಿನಗಳಲ್ಲಿ ಇದು ಸುಮಾರು ಜೀವಂತ ಬೇರುಗಳನ್ನ, ಎಳೆಯ ಬೇರುಗಳನ್ನ ಹುಡ್ಕೊಂಡು ಬರ್ತದೆ, ಅಥವಾ ನಾರು ಬೇರುಗಳನ್ನ ಹುಡ್ಕೊಂಡು ಬರ್ತದೆ. ಅದರ ನಂತರ ಇನ್ನು 1 ತಿಂಗಳ ನಂತರ ಇದು 3ನೇ ಹಂತಕ್ಕೆ ಹೋಗ್ತದೆ. 3ನೇ ಹಂತ ಬಹಳ ಬಕಾಸುರ ಹಂತ. ಈ ಹಂತದಲ್ಲಿ ಅದು ಈವನ್ ಎಳೆ ಬೇರುಗಳನ್ನಲ್ಲದೆ ಬಲಿತ ಬೇರುಗಳನ್ನು ಸಹ ತಿನ್ನೋದ್ರಿಂದ ಬಹುವಾರ್ಷಿಕ ಬೆಳೆಗಳಿಗೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ತೊಂದರೆ ಆಗ್ತದೆ. ಈ ಬೇರುಹುಳುಗಳು ನಮ್ಮ ಅಡಿಕೆಗೆ ಬಹಳಷ್ಟು ಹಿಂದಿನಿಂದಲೂ ಬಹಳ ದೊಡ್ಡ ನಂಬರ್ 1 ಎನಿಮಿ ಅಥವಾ ಪೀಡೆ ಆಗಿದೆ. ಇನ್ನು ಇದರ ನಿರ್ವಹಣೆಗೆ ಬರೋದು ಹೇಗೆ ಅಂತಂದ್ರೆ, ಮೊದಲನೇ ಹಂತ ಅಥವಾ ಅತಿ ಗರಿಷ್ಠ ಅಂದ್ರೆ 2ನೇ ಹಂತದ ಮರಿಹುಳು ಇದ್ದಾಗ ಇದರ ನಿರ್ವಹಣೆ ಮಾಡೋದು ಬಹಳ ಸರಳ. ಪ್ರಮುಖವಾಗಿ ಅವರು ಶಿಫಾರಸು ಮಾಡಿದಂತ ಅಂದನ ಕ್ರಮ ಏನು ಅಂತಂದ್ರೆ, ಈ ಬೆಳಕಿನ ಬಲೆಗಳನ್ನು ಇಟ್ಟು ಈ ದುಂಬಿಗಳನ್ನ ಆಕರ್ಷಿಸುವುದು. ಆದ್ರೆ ಕೆಲವು ಸಲ ನಮಗೆ ದೀಪದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಒಂದು ಬೆಂಕಿಯನ್ನ ಹಾಕುವಂಥದ್ದು. ಸಂಜೆಯ ವೇಳೆ ಸಾಯಂಕಾಲ 6:30 ಮ್ಯಾಕ್ಸಿಮಮ್ 9 ಗಂಟೆವರೆಗೆ ನಮ್ಮ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಬೆಂಕಿಯನ್ನ ಹಾಕಿದ್ರೆ ನೇರವಾಗಿ ದುಂಬಿಗಳು ಆ ಬೆಂಕಿಗೆ ಬಂದು ಆಹುತಿಯಾಗಿ ನಾಶ ಹೊಂದುತ್ತವೆ. ಇವುಗಳ ನಿರ್ವಹಣೆ ಮಾಡಲಿಕ್ಕೆ ನಮ್ಮಲ್ಲಿ 2 ಅತ್ಯಂತ ಪರಿಣಾಮಕಾರಿಯಾದಂತಹ ಅಸ್ತ್ರಗಳಿದ್ದಾವೆ. ಒಂದು, ಈ ಹುಳುಗಳಿಗೆ ರೋಗ ತರಿಸುವಂತ ಒಂದು ಮೆಟ್ರೈಸಿಯಂ ಅನೆಸೋಕ್ಲಿಯಾ ಎನ್ನುವಂತ ಶಿಲೀಂಧ್ರ. ಈ ಶಿಲೀಂಧ್ರವನ್ನು ಮಣ್ಣಿಗೆ ಸೇರಿಸುವಂಥದ್ದು. ಮಣ್ಣಿಗೆ ಸೇರಿಸೋದಕ್ಕೆ ಸಾಧ್ಯ ಆದ್ರೆ, ಅನುಕೂಲ ಇದ್ರೆ ನಾವು ಏಪ್ರಿಲ್ ಮೇ ನಲ್ಲಿ ಮಳೆ ಬರುತ್ತೆ ಅನ್ನೋ ಒಂದು ಕಾಲ ಆರಂಭದಲ್ಲೇ ನಾವು ಅದರಲ್ಲೂ ಪ್ರಮುಖವಾಗಿ ನಮ್ಮ ಬೇವು, ಹರಳಿ, ಹತ್ತಿ ಅಥವಾ ನಮ್ಮ ಸೀಬೆ, ಮಾವು, ಈ ನೇರಳೆ, ಈ ಮರಗಳ ನೆರಳಿನಲ್ಲಿ ಅಥವಾ ನಮ್ಮ ಗುಲಾಬಿ ಗಿಡದ ನೆರಳಿನಲ್ಲಿ ಹತ್ತಿರದಲ್ಲಿ ನಾವು ಈ ಗೊಬ್ಬರದ ಒಂದೊಂದು ಬುಟ್ಟಿ ಗೊಬ್ಬರದ ರಾಶಿಗಳನ್ನ ಹಾಕಿ ಆ ರಾಶಿ ಒಳಗೆ ಈ ಒಂದು ಮೆಟ್ರೈಸಿಯಂ ಅನ್ನ ಮಿಶ್ರಣ ಮಾಡಿರುವಂತದ್ದು. ಆ ದುಂಬಿಗಳು ಆಕರ್ಷಿತವಾಗಿ ಈ ಗೊಬ್ಬರದಲ್ಲಿ ಮೊಟ್ಟೆಯನ್ನ ಇಟ್ಟಾಗ ಆ ಮೊಟ್ಟೆ ಹೊಡೆದು ಬಂದಂತ ಮರಿ ಮೆಟ್ರೈಸಿಯಂನ ದಾಳಿಗೆ ತುತ್ತಾಗ್ತದೆ. ಅದರ ನಿರ್ವಹಣೆ ನಮಗೆ ಬಹಳ ಸರಳವಾಗಿ ಹೋಗ್ತದೆ. ಅದೇ ರೀತಿ ಇನ್ನೂ ಒಂದು ಕೀಟನಾಶಕ, ನಮಗೆ ಜೈವಿಕ ಕೀಟನಾಶಕ ನಮಗೆ ಇರುವಂತದ್ದು ಅಂತಂದ್ರೆ ಎಟಿರೋರಾಬ್ಡೆಟಿಸ್ ಇಂಡಿಕಾ ಅನ್ನುವಂತ ಒಂದು ಜಂತು ಹುಳು. ಇದು ಈ ಒಂದು ಸಣ್ಣ ಹುಳುಗಳಿಗೆ ಬಹಳ ವೇಗವಾಗಿ ದಾಳಿಯನ್ನ ಮಾಡ್ತದೆ. ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲಿ ಈ ಒಂದು ಕ್ರಮವನ್ನ ತಾವು ಪಾಲಿಸಬಹುದು. ಅದರ ನಂತರ ಈಗಾಗ್ಲೇನೆ ದುಂಬಿಗಳು ಬಂದಿದ್ದಾವೆ, ನಮ್ಮಲ್ಲಿ ಹುಳುಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಮಣ್ಣಿಗೆ ಪ್ರತಿ ಎಕರೆಗೆ ಕನಿಷ್ಠ 10 kg ಮೆಟ್ರೈಸಿಯಂ ಅಥವಾ 4 kg EPM ಎಟಿರೋರಾಬ್ಡೆಟಿಸ್ ಇಂಡಿಕಾ ಇದನ್ನ ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಸಾಧ್ಯ ಆದಷ್ಟು ಇದನ್ನ ಮಣ್ಣಿನ ಜೊತೆ ಸೇರ್ಕೊಳ್ಳೋ ರೀತಿ ಸೇರಿಸ್ಬಿಟ್ರೆ ಬಹಳ ಪರಿಣಾಮಕಾರಿಯಾಗಿ ಇದನ್ನ ನಾವು ನಿರ್ವಹಣೆ ಮಾಡ್ಬೋದು. ಅದರ ನಂತರ ಇವೆರಡೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದು 3ನೇ ಹಂತಕ್ಕೆ ಹೋಯ್ತು ಅಂತಂದ್ರೆ ನಮಗೆ ಅನಿವಾರ್ಯವಾಗಿ ರಾಸಾಯನಿಕಗಳನ್ನ ಬಳಸಬೇಕಾದಂತ
ಅನಿವಾರ್ಯತೆ ಉಂಟಾಗ್ತದೆ. ಒಂದನೇದು ನಮ್ಮ ಸಾಂಪ್ರದಾಯಿಕ ಕ್ಲೋರ್ಪೈರಿಫಾಸ್ ಇರ್ಬೋದು. ಇದು ಪ್ರತಿ ಎಕರೆಗೆ 10 ಲೀಟರ್ ಪ್ರಮಾಣದಲ್ಲಿ ನಾವು ಮಣ್ಣಿಗೆ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಬೆಳೆ ಗಿಡಗಳಿಗೆ ಏನಿದಾವೆ ಅದರ ಬೇರುಗಳ ಪಕ್ಕದಲ್ಲಿ, ಈಗ ನಮ್ಮ ಅಡಿಕೆ ಮರ ಆದ್ರೆ ಸುಮಾರು 2 ರಿಂದ 3 ಅಥವಾ 4 ಅಡಿ ಸುತ್ತಳತೆನಲ್ಲಿ ಇದನ್ನ ಡ್ರೆಂಚ್ ಮಾಡೋದು ಬಹಳ ಅತ್ಯಂತ ಪರಿಣಾಮಕಾರಿ. ಅದೇ ರೀತಿ ನಮ್ಮ ವಾರ್ಷಿಕ ಬೆಳೆಗಳಾದ್ರೆ ಅದನ್ನ ಸಂಪೂರ್ಣ ಹೊಲ ಪೂರ್ತಿ, ಏಕೆಂದ್ರೆ ಅಲ್ಲಿ ಅಂತರ ಬಹಳ ಕಡಿಮೆ ಇರೋದ್ರಿಂದ ಸಂಪೂರ್ಣವಾಗಿ ಹೊಲ ಪೂರ್ತಿ ಅದು ನೆನೆಯುವ ರೀತಿ ಮಣ್ಣಿಗೆ ಸೇರಿಸ್ಬೇಕು. ಅದೇ ರೀತಿ ಇನ್ನೊಂದು ಕೀಟನಾಶಕ ನಮಗೆ ಹೆಚ್ಚಿನ ಪರಿಣಾಮ ನೀಡ್ತಾ ಇರುವಂತದ್ದು ಅಂತಂದ್ರೆ ಇಮಿಡಾಕ್ಲೋಪ್ರಿಡ್. ಇದು ಸುಮಾರು 1 ಎಕರೆಗೆ 1 ಲೀಟರ್ ಕೀಟನಾಶಕ ಸಾಕಾಗ್ತದೆ. ಅದೇ ರೀತಿ ಇನ್ನೊಂದು ಕೀಟನಾಶಕ ಅಂದ್ರೆ ನಮ್ಮ ಫಿಪ್ರೋನಿಲ್ 5EC. ಇದು ಒಂದು ಸುಮಾರು 2.5 ಲೀಟರ್ ಪ್ರಮಾಣದಲ್ಲಿ ನಾವು ಬಳಸಬೇಕಾಗ್ತದೆ. ತದನಂತರ ನೀರು ಹೆಚ್ಚು ನಿಲ್ಲದಂತೆ ಆಳವಾದ ಇಂಗು ಗುಂಡಿಗಳನ್ನ ತೆಗೆದು ಅಥವಾ ಈ ಬಸಿಗಾಲುಗಳನ್ನ ತೆಗೆದು ನೀರು ಹೊರಗಡೆ ಬಸ್ ಹೋಗೋ ರೀತಿ ಮಾಡಿ, ಮಣ್ಣು ಸ್ವಲ್ಪ ಕಡಿಮೆ ತೇವಾಂಶದಿಂದ ಇದ್ದಾಗ ಇದು ಸ್ವಲ್ಪ ಹಸಿ ಕಡಿಮೆ ಆಯ್ತು ಅಂದ್ರೆ ಕೆಳಕ್ಕೆ ಹೋಗ್ತದೆ. ಕೆಳಕ್ಕೆ ಹೋದಾಗ ನಮ್ಮ ಬೇರುಗಳು ಅದರ ದಾಳಿಯಿಂದ ತಪ್ಪಿಸ್ಕೊಳ್ಳುವಂತ ಒಂದು ಅವಕಾಶ ನಮಗೆ ಇದೆ. ಈ ಒಂದು ಆಗಸ್ಟ್ ಸೆಪ್ಟೆಂಬರ್ ನಂತರ ನಮ್ಮ ತೋಟಗಳಲ್ಲಿ ಈ ಹುಳುಗಳು ಇದಾವೆ ಅನ್ನೋದನ್ನ ಅತ್ಯಂತ ಸರಳವಾಗಿ ಸೂಚನೆ ಮಾಡುವಂತದ್ದು ಅಂತಂದ್ರೆ, ಹಂದಿಗಳು ನಮ್ಮ ತೋಟಗಳಿಗೆ ಹಂದಿಗಳು ದಾಳಿ ಮಾಡಿ ನಮ್ಮ ಬೆಳೆಯನ್ನು ನೇರವಾಗಿ ಅವು ದಾಳಿ ಮಾಡೋದಿಲ್ಲ, ಹೆಚ್ಚಾಗಿ ಮಣ್ಣನ್ನ ಕೆರೆದು ತಿಂತಾ ಇರ್ತವೆ. ಈ ಹಂದಿಗಳು ಮಣ್ಣನ್ನ ಕೆರೆದು ತಿಂತಾ ಇದ್ದಾವೆ ಅಂದ್ರೆ ನಮ್ಮ ಮಣ್ಣಿನಲ್ಲಿ, ನಮ್ಮ ಭೂಮಿಯಲ್ಲಿ ಗೊಣ್ಣೆ ಹುಳುವಿನ 3ನೇ ಹಂತ ಇದೆ ಅನ್ನುವಂಥದ್ದು ಒಂದು ಸರಳ ಸೂಚನೆ. ತದನಂತರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತಮ್ಮ ಮಣ್ಣಿನಲ್ಲಿ ಯಾವಾಗ ಆದಾಯ ಇರ್ತದೆ, ತಮ್ಮ ಹೊಲ ಯಾವಾಗ ಅನುಕೂಲ ಇರ್ತದೆ, ಅಲ್ಲಿ ಯಾವಾಗ ಉಳುಮೆ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೋ ಅಂತ ಸಂದರ್ಭದಲ್ಲಿ ಆಳವಾಗಿ ಉಳುಮೆ ಮಾಡಿ ನಮ್ಮ ಬಿಸಿಲಿಗೆ ಇದನ್ನ ಭೂಮಿಯನ್ನ ಮಣ್ಣನ್ನ ಕೊಟ್ಟಿದ್ರೆ ಆ ಒಂದು ಸಂದರ್ಭಗಳಲ್ಲಿ ಪಕ್ಷಿಗಳು ಮತ್ತೆ ಸೂರ್ಯ ಇಬ್ರು ಸೇರ್ಕೊಂಡು ಅಲ್ಲಿರುವಂತ ಈ ಗೊಣ್ಣೆ ಹುಳುವಿನ ಹಂತಗಳನ್ನ, ಅದು ಹುಳುವಿನ ಹಂತ ಇರ್ಬೋದು ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಕೋಶಾವಸ್ಥೆಯನ್ನ ದಾಟಿ ಬಲಿಯದ, ಲೈಂಗಿಕವಾಗಿ ಬಲಿಯದ ಅಥವಾ ಶಾರೀರಿಕವಾಗಿ ಸಂಪೂರ್ಣವಾಗಿ ಬಲ್ತಿರದಂತ ಒಂದು ಪ್ರೌಢ ಹಂತಗಳು ಕೂಡ ನಮಗೆ ಮಣ್ಣಲ್ಲಿ ಸಿಗ್ತವೆ. ಆ ಹಂತಗಳನ್ನ ನಾಶ ಮಾಡುವಂತ ಒಂದು ಸಾಮರ್ಥ್ಯ ನಮಗೆ ಇದೆ. ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ.